ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಹೊಸ ವರ್ಷ ಆದಮೇಲೆ ಇದು ಮೊದಲ ಸಂದರ್ಶನ ಅನ್ನೋದಕ್ಕಿಂತ ಒಂದು ಸ್ಮಾಲ್ ಚಿಟ್ ಚಾಟ್. ಸೊ ಬಿಗ್ ಬಾಸ್ ಎಲ್ಲರೂ ನೋಡ್ತಾ ಇರ್ತೀರಿ. ನಾನು ಹೆಚ್ಚು ಇಂಟ್ರೊಡಕ್ಷನ್ ಕೊಡೋದಕ್ಕೆ ಹೋಗೋದಿಲ್ಲ. ಬಿಗ್ ಬಾಸ್ನ ಫಾಲೋ ಮಾಡೋರಿಗೆ ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ, ಯಾರು ಎಲಿಮಿನೇಟ್ ಆಗಿದ್ದಾರೆ, ಈಗ ಹೊಸ ವರ್ಷದ ಸಂದರ್ಭದಲ್ಲಿ ಯಾರು ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ, ಎಲ್ಲ ಡೀಟೇಲ್ ಗೊತ್ತಿರುತ್ತೆ. ಸೊ ನಮ್ಮ ಜೊತೆ ಐಶ್ವರ್ಯ ಸಿಂಧೋಗಿ ಅವರಿದ್ದಾರೆ. ಸೊ ಅವ್ರ ಜೊತೆ ಒಂದಷ್ಟು ಭಾಳಷ್ಟು ಜನ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಾನು ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗೋದಿಲ್ಲ, ನನ್ನ ಒಂದಷ್ಟು ಕ್ಯೂರಿಯಾಸಿಟಿಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಐಶ್ವರ್ಯ, ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್ ನಿಮಗೂ ಆ್ಯಂಡ್ ಡೈಲಿ ಮಾಧ್ಯಮದ ವೀಕ್ಷಕರಿಗೂ ವೆರಿ ಹ್ಯಾಪಿ ನ್ಯೂ ಇಯರ್. ಸಕ್ಕದಾಗಲಿ ಎಲ್ಲ. ಎಸ್. ಸೊ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಒಳ್ಳೆಯದಾಗಲಿ. ಸೊ ಹೊಸ ವರ್ಷದ ಸಂದರ್ಭದಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರಿ. ಸೊ ಏನು ಫೀಲ್ ಇದೆ ಇದು, ಈ ಸಂದರ್ಭ ನಿಮಗೆ ಏನು ಅನಿಸ್ತಿದೆ? ನಿಜ ಹೇಳಬೇಕು ಅಂದರೆ ತುಂಬಾ ಬೇಜಾರಿದೆ. ಯಾರಿಗೂ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ಖುಷಿ ಅಂತೂ ಯಾರಿಗೂ ಇರಲ್ಲ. ಅಷ್ಟೇ ಅಂದರೆ ಮಿಕ್ಸ್ಡ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ಬೇಜಾರು ಇತ್ತು, ಹಾಗೆ ಸಿಕ್ಕಾಪಡೆ ಖುಷಿನೂ ಆಗ್ತದೆ. ಬಿಕಾಸ್ ಆ ಒಂದು ಎಲಿಮಿನೇಷನ್ ನಂದು ಏನಿತ್ತು, ಎಲಿಮಿನೇಷನ್ ಥರ ಇರಲಿಲ್ಲ, ಒಂಥರ ಫೇರ್ವೆಲ್ ಥರ ಇತ್ತು. ಸೊ ನನಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಗೌರವ ಇದೆ, ಪ್ರೀತಿ ಇದೆ. ಸಿಕ್ಕಾಪಡೆ ಲಕ್ಕಿ ಅಂತಲೇ ಹೇಳ್ಬೋದು. ಲಾಸ್ಟ್ 11 ಸೀಸನಲ್ಲಿ ಯಾರಿಗೂ ಆ ಥರದ ಎಲಿಮಿನೇಷನ್ ಸಿಕ್ಕಿಲ್ಲ. ಎಲಿಮಿನೇಷನ್ ಅಂದ್ರೆ ನಾರ್ಮಲಿ ಹೆಂಗಿರುತ್ತೆ, ಸ್ಪರ್ಧೆನ ಹೊರಗೆ ಕಳಿಸ್ತಾರೆ, ಏನೋ ಒಂದು ಸಮಥಿಂಗ್ ಏನೋ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಹೊರಗೆ ಕಳಿಸ್ತಾರೆ, ಅಥವಾ ನೇರವಾಗಿ ಹೊರಗೆ ಕಳಿಸ್ತಾರೆ. ಬಟ್ ಈ ಥರ ಒಂದು ಮನೆ ಮಗಳ ಥರ ಒಂದು ಎಲಿಮಿನೇಷನ್ ಸಿಕ್ತು. ಸೊ ತುಂಬ ಎಮೋಷ್ನಲ್ ಆದ್ರಿ. ಸೊ ನೋಡೋರ್ಗೂ ಕೂಡ ಒಂದು ಎಮೋಷ್ನಲಿ ಕನೆಕ್ಟ್ ಆದಂತಹ ಒಂದು ಕ್ಷಣ ಅದು. ಆ್ಯಕ್ಚುಲಿ ಬಿಗ್ ಬಾಸ್ ಅವರು ಒಂದು ವಾರ ಇರುತ್ತೆ, ಎಲ್ಲ ಲೆಟರ್ಸ್ ಎಲ್ಲ ಬರ್ತಾ ಇರುತ್ತೆ ಬೇರೆಯವ್ರ ಮನೆ, ಐ ಮೀನ್ ಫ್ಯಾಮಿಲೀಸಿಂದ ಲೆಟರ್ಸ್ ಬರ್ತಾ ಇರುತ್ತೆ. ಬಟ್ ನನಗೆ ಲೆಟರ್ ಬಂದಿರಲ್ಲ, ಆಬ್ವಿಯಸ್ಲಿ ಫಾರ್ ಆಬ್ವಿಯಸ್ ರೀಸನ್ಸ್. ಬಟ್ ಏನಂದರೆ ಬಿಗ್ ಬಾಸ್ ಅವರು ವಾಯ್ಸ್ ನೋಟ್ನ ಕಳಿಸ್ತಾರೆ. ನೀವು ಯಾವತ್ತು ಯಾವ ಕ್ಷಣದಿಂದ ಈ ಮನೆ ಒಳಗಡೆ ಕಾಲಿಟ್ರು, ಆ ಕ್ಷಣದಿಂದ ನೀವು ರಕ್ತ ಸಂಬಂಧಿ ಆಗದೇ ಇದ್ರೂ ನೀವು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ತಾರೆ. ಸೊ ಅದು ಹೇಳಿದ್ದಕ್ಕೂ ಮತ್ತು ನನ್ನ ಈ ಒಂದು ಎಲಿಮಿನೇಷನ್ ಆಗಿದ್ದಕ್ಕೂ ಒಂದು ಫುಲ್ ಸರ್ಕಲ್. ಮನೆ ಮಗಳು ನೀನು, ಹೋಗಿ ಬಾ ಮಗಳೇ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಗ್ರೇಟ್. ಇಟ್ಸ್ ಅ ವೆರಿ ಗ್ರೇಟ್ ಫೀಲಿಂಗ್. ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಒಂದು ಮಾರ್ಕ್ ಇರುತ್ತೆ ಬಿಗ್ ಬಾಸ್ ಮನೆಯ ಎಲಿಮಿನೇಷನಲ್ಲಿ, ಇದು ಒಂದು ಹಿಸ್ಟ್ರಿ ಆ್ಯಂಡ್ ಇದೊಂದು ಮಾರ್ಕ್ ಇರುತ್ತೆ. 91 ಡೇಸ್. ಸೊ ಚಿಕ್ಕ ಜರ್ನಿ ಅಲ್ಲ ಖಂಡಿತವಾಗ್ಲೂ. ಹಾರ್ಡ್ಲಿ ಇನ್ನೊಂದು 3-4 ವಾರ. ಈ ಸಲ ಏನೋ 120 ಡೇಸ್ ಅಂತ ಹೇಳ್ತಾರೆ. ನಾರ್ಮಲ್ 100 ಡೇಸ್ ಇರ್ತಿತ್ತು. ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ 2 ವಾರ ಇದ್ದಿದ್ರೆ ನೀವು ಏನು ಫೈನಲ್ ಡೆಸ್ಟಿನೇಷನ್ ತಲುಪ್ತಿದ್ರಿ. ಸೊ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಿದ್ರಿ. ಏನು ಅನ್ಸುತ್ತೆ ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ? ಸೊ ಒಂದು ಫೀಲ್ ಇರುತ್ತೆ ಖಂಡಿತವಾಗ್ಲೂ. ಏನು ಕೊರತೆ ಆಯಿತು, ಏನು ನಿಮ್ಮಲ್ಲಿ ಏನು ಇದು ಅನಿಸ್ತು? ಫಸ್ಟ್ ಆಫ್ ಆಲ್ 3 months ಅಂದರೆ ಒಂದು 91 ಡೇಸ್ ಅಷ್ಟು ನಾನು ಜೀವಿಸಿದ್ದೀನಿ ಬಿಗ್ ಬಾಸ್ ಮನೇಲಿ. ಅದಕ್ಕಿಂತ ಇನ್ನೊಂದು ಪುಣ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಬಿಗ್ ಬಾಸ್ ಒಂದು ವೇದಿಕೆ, ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಹೋಗೋದಕ್ಕೆ. ಅದರಲ್ಲಿ ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿ ಸೀಸನ್ 11ಗೆ ಸೆಲೆಕ್ಟ್ ಆಗಿ ಹೋಗ್ತೀನಿ ಅನ್ನೋದೇ ಒಂದು ದೊಡ್ಡ ಲಕ್. ನಾನು ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರಾನೇ ಹೋಗಿದ್ದು. ಫಿನಾಲೆಗೆ ಬರ್ತೀನೋ ಅಥವಾ ನಾನು ಆ್ಯಕ್ಚುಲಿ ಅಯ್ಯೋ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಇರ್ತಾರೆ, ನಾನು ಏನು ಮಾಡೋದು, ಯಾವ ಚಿಕ್ಕ ಹುಡುಗಿ ಬಂತು ಅಂತ ಅಂದ್ಕೊಳ್ತಾರೆ ಎಲ್ಲರೂ ಅಂತ. ಬಟ್ ಇಷ್ಟು ಆ ಘಟಾನುಘಟಿಗಳ ಜೊತೆಗೆ ಫೈಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ನನ್ನ ಮೇಲೆ ನನಗೆ ಒಂಥರ ಹೆಮ್ಮೆ ಅನಿಸುತ್ತೆ, ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಒಂದು. ಆ್ಯಂಡ್ ಇನ್ನೊಂದು ಏನಂದರೆ ನನ್ನ ತನನ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಇಡೀ ಗೇಮಲ್ಲಿ ನಾನು ಏನಿದ್ದೀನೋ, ಆಚೆ ಏನಿದ್ದೀನೋ, ಒಳಗೇನೂ ಹಾಗೆ ಇದೆ. ಅದು ತುಂಬ ಜನ ನೋಟಿಸ್ ಮಾಡಿ ನನಗೆ ಮೆಸೇಜ್, ಅಂದರೆ ಗೊತ್ತಿರೋರು. 9-10 ವರ್ಷದಿಂದ ಕರಿಯರ್ ಇದೆ. ಸೊ ಸುಮಾರು ಜನ ನೋಡಿರ್ತಾರೆ ನನ್ನ. ಸೊ ಅವ್ರು ಇರೋರು ಆ ಒಪಿನಿಯನ್ ಶೇರ್ ಮಾಡಿದಾಗ ನನಗೆಲ್ಲೋ ಅನಿಸ್ತು, ಗ್ರೇಟ್, ನಾನು ಎಲ್ಲೂ ಅಲ್ಲಿ ನಾಟಕೀಯವಾಗಿ ಎಲ್ಲೂ ಬಿಹೇವ್ ಮಾಡಿಲ್ಲ, ನನ್ನ ತನವನ್ನು ಬಿಟ್ಕೊಟ್ಟಿಲ್ಲ ಅನ್ನೋದು ಒಂದು ಪ್ರೌಡ್ ಫೀಲಿಂಗ್ ಇದೆ. ಹೈಸ್ ಆ್ಯಂಡ್ ಲೋಸ್ ಇದ್ದೇ ಇರುತ್ತೆ. ಕೆಲವೊಂದು ವಾರಗಳು ನನಗೆ ಆಗಿ ಬಂದಿರಲ್ಲ, ಆ ಗೇಮಲ್ಲಿ ನಾನೇನೋ ಚೆನ್ನಾಗಿ ಮಾಡಿರಲ್ಲ, ಯಾಕೆಂದರೆ ಅದು ನನ್ನ ಸ್ಟ್ರೆಂತ್ ಇರಲ್ಲ. ನೆಕ್ಸ್ಟ್ ವಾರ ಬಂದಾಗ ಏನೋ ಕಾನ್ಸೆಪ್ಟ್ ಟಾಸ್ಕ್ ಬರುತ್ತೆ, ವಿಚ್ ಐ ಆಮ್ ವೆರಿ ಗುಡ್ ಆ್ಯಟ್. ಸೊ ಕಾನ್ಸೆಪ್ಟ್ ಟಾಸ್ಕ್ನ ನುಂಗಾಕೊಂಡಿರ್ತೀನಿ. ಸೊ ಅದು ಹೈಸ್ ಆ್ಯಂಡ್ ಲೋಸ್ ಇದ್ದೇ ಇರುತ್ತೆ. ಎಲ್ಲ ಎಡವಿದ್ದೀನಿ ಒಂದು ಸ್ಪೆಸಿಫಿಕ್ ಆಗಿ ಅಂತ ಹೇಳಕ್ಕೆ ಬರಲ್ಲ. ಎಕ್ಸ್ಪೆಷಲಿ ಲಾಸ್ಟ್ 3 ವಾರಗಳಂತೂ ತುಂಬ ಚೆನ್ನಾಗಿ ಆಡಿರ್ತೀನಿ, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಐ ಡೋಂಟ್ ನೋ, ಅದೇ ಅನ್ಫಾರ್ಚುನೇಟ್ ಅಷ್ಟೇ. ನೀವು ಹೇಳಿದ್ರಿ ನಾನು ಹೊರಗಡೆ ಹೇಗಿದ್ದೆ, ಒಳಗಡೆ ಹಾಗೆ ಇದ್ದೆ, ನನಗೆಲ್ಲರೂ ಹೇಳಿದ್ರು ಅಂತ. ನೀವು ಹೊರಗಿದ್ದಾಗ ಅಲ್ಲಿ ಇರಬಹುದು, ಬಟ್ ಅದ್ರ ಗೆಲ್ಲೋದಕ್ಕೆ ಅದು ಬೇಕಾಗಿಲ್ವೇನೋ, ಏನು ಅನ್ಸುತ್ತೆ? ಇಲ್ಲ, ಅಗೇನ್ ಇಟ್ಸ್ ಇನ್ ಯೋರ್ ಹ್ಯಾಂಡ್ಸ್. ನಿಮ್ಮ ಕೈಯಲ್ಲೇ ಇರೋದು ಅದು. ನಿಮ್ಮ ತನದಲ್ಲೇ ನೀವು ಬಿಟ್ಟು ಕೊಡದೆ ಹೇಗೆ ಆಡ್ತೀರಾ, ವ್ಯಕ್ತಿತ್ವಗಳ ಆಟ.
ಬಿಗ್ ಬಾಸ್ ಫಸ್ಟ್ ಆಫ್ ಆಲ್. ಸೊ ನಾನು ಆ ನನ್ನ ವ್ಯಕ್ತಿತ್ವನ ಬಿಟ್ಟು ಬೇರೆ ಏನೋ ಮಾಡಕ್ಕೆ ಹೋಗ್ತೀನಿ ಅಂದರೆ ಅದು ಆ್ಯಕ್ಚುಲಿ ವರ್ಕ್ ಆಗಲ್ಲ. ಸುಮಾರು ಜನಕ್ಕೆ ಅದು ವರ್ಕ್ ಆಗಿಲ್ಲ. ಸೊ ಯು ಕಾಂಟ್ ಎಷ್ಟು ನಾಟಕೀಯವಾಗಿ ಮಾಡ್ತಿರೋ ಅದು ನಿಮಗೆ ಮುಂದೆ ಕೈ ಹಿಡಿಯಲ್ಲ ಅದು. ಸೊ ನಮ್ಮ ವ್ಯಕ್ತಿತ್ವದಲ್ಲೇ ನಾವು ಸ್ಟ್ರಾಂಗ್ ಆಗಿ ಆಡಬೇಕು. ಬಟ್ ಕೆಲವೊಂದು ಕಡೆ ಎಮೋಷ್ನಲಿ ನಾನು ಡ್ರೈನ್ ಆಗಿರೋದುಂಟು, ಬೇಜಾರಾಗಿರೋದುಂಟು, ಮೋಸ್ಟ್ಲಿ ಆ ಎನರ್ಜಿ ಎಲ್ಲೋ ಲೋ ಆಯಿತು ಅನ್ಸಿದ್ದುಂಟು ನನಗೆ. ಬಟ್ ಅಗೇನ್ ಒಂದು ಸ್ವಲ್ಪ ಮೋಟಿವೇಶನ್ಗೋಸ್ಕರ ಏನೇನು ಮಾಡ್ಕೊಬೇಕೋ ಸ್ಟ್ರೆಂತ್ ಎಲ್ಲ ಗ್ಯಾದರ್ ಮಾಡಿಕೊಂಡು ಮತ್ತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲ ಯಾವುದೊಂದು ಕಡೆ ನನಗೆ ಅದು ಸರಿ ಅನ್ಸಲ್ಲ. ನಿಮ್ಮ ವ್ಯಕ್ತಿತ್ವನ ಬಿಟ್ಟು ಆಡೋದು ನನಗೆಲ್ಲೋ ಇಟ್ಸ್ ನಾಟ್ ರೈಟ್ ಅಂತ ಅನಿಸುತ್ತೆ. ಇಲ್ಲಿ ವೀಕ್ಷಕರು ನೋಡೋದು 90 ಮಿನಿಟ್ಸ್, 9:30 to 11. ಬಟ್ ನಿಮ್ಮದು ಗೇಮು ಎವ್ರಿ ಮಾರ್ನಿಂಗ್ ಏನೋ ನೀವು ವೆಲ್ ಆಗುತ್ತೆ, ಎದ್ದೇಳ್ತೀರಿ, ಅಲ್ಲಿಂದ ಶುರುವಾಗುತ್ತೆ, ರಾತ್ರಿ ಮಲಗೋವರೆಗೂ ಇರುತ್ತೆ. ನಿಮಗೆ ಯಾವ ಮೂಮೆಂಟಲ್ಲಿ ತುಂಬ ಲೋ ಫೀಲ್ ಆಗಿದ್ದಿದೆ ಆ ಮನೇಲಿ ನಿಮಗೆ? ಕೆಲವೊಂದು ಅಪವಾದನೆಗಳು ಬರುತ್ತೆ ನನ್ನ ಮೇಲೆ. ಅವರು ಮುಖ ನೋಡಿ ಊಟ ಬಡಿಸ್ತಾರೆ, ಬೇರೆಯವರು ನಾನು ನಾಮಿನೇಟ್ ಆಗಿ ಬೇರೆಯವ್ರು ಸೇವ್ ಆಗಿರೋ ನನಗೆ ಹೊಟ್ಟೆ ಉರಿ ಇರುತ್ತೆ. ಆ್ಯಂಡ್ ಆ ರೀತಿ ಕೆಲವೊಂದು ಅಪವಾದನೆಗಳು ಬರುತ್ತೆ. ಅವಾಗ ನಾನು ತುಂಬ ಲೋ ಆಗಿರ್ತೀನಿ. ಬಿಕಾಸ್ ನನಗೆ ಗೊತ್ತು ನಾನು ಅದಲ್ಲ ಅಂತ. ತುಂಬ ನನಗೆ ವಿರುದ್ಧವಾದ ಅಪವಾದನೆಗಳು ನನ್ನ ಮೇಲೆ ಬಂದಾಗ, ನಿಜ ಅಲ್ದಿರೋ ಅಪವಾದನೆಗಳು ಬಂದಾಗ ತುಂಬಾ ಬೇಜಾರಾಯಿತು. ಇಲ್ಲ ಐಶ್ವರ್ಯ ಹೊರಗಡೆ ಹಿಂಗಿರಲ್ಲ, ಇಲ್ಲಿ ಹಿಂಗಿದ್ದಾಳೆ, ಈ ಥರದ್ದು ಒಂದು ಅಪವಾದನೆ ಬಂದಿತ್ತು. ಇಷ್ಟು ಸಾಫ್ಟ್ ಇಲ್ಲ ಅವಳು, ಹೊರಗಡೆ ತುಂಬ ರಫ್ ಇದ್ದಾಳೆ. ಯಾವಾಗ ನೋಡಿದ್ದೆ ಗುರು? ಯಾವಾಗ ನಾವು ಕಾಫಿ ಡೇಲಿ ಕೂತ್ಕೊಂಡು ಮಾತಾಡಿದ್ದೀವಿ ಇದ್ರ ಬಗ್ಗೆ? ಇಲ್ಲ, ಆ ವ್ಯಕ್ತಿ ಹೇಳಿರೋರು ಕೂಡ ಹಾಯ್ ಬಾಯ್ ಅಂದಿರ್ತೀವಿ 2 ಸಲ ಬಿಟ್ಟರೆ, ಯಾವತ್ತೂ ಕೂತ್ಕೊಂಡು ಮಾತಾಡೇ ಇರಲ್ಲ ನಾವು. ಸೊ ಆ ರೀತಿ ಅಪವಾದನೆಗಳು ದಟ್ಸ್ ವೆರಿ ರಾಂಗ್ ಅಂತ ಅನಿಸುತ್ತೆ. ಅಂದರೆ ಅವ್ರ ಗೇಮ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಅಥವಾ ಅವ್ರದ್ದೇನೋ ಸ್ಟ್ರಾಟಜಿ ಮಾಡೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಅಪವಾದನೆ ಹೊರಿಸೋದಿದೆಯಲ್ಲ, ಸಮ್ವೇರ್ ಅದು ನನ್ನ ಎಥಿಕ್ಸ್ಗೆ ನನಗೆ ಸರಿ ಅನಿಸಿಲ್ಲ, ಅಲ್ಲಿ ಡ್ರೈನ್ ಔಟ್ ಆಗಿರೋದುಂಟು. ಹೌದು. ಸೊ ಬಿಗ್ ಬಾಸ್ ಹೋಗುವಾಗ ಏನು ಅಂದ್ಕೊಂಡು ಒಳಗಡೆ ಹೋದ್ರಿ ನೀವು? ಬಿಗ್ ಬಾಸ್ ಅಂದಾಗ ಒಂದು ಇಮ್ಯಾಜಿನರಿ ಇದು ಇರುತ್ತೆ, ಹಿಂಗೆ ಇರಬಹುದು ಅಂತ. ಎಸ್, ಹೊರಗಿಂದ ಒಂದಷ್ಟು ಶೋಗಳನ್ನ ನೋಡಿದ್ರು ಕೂಡ ಒಳಗೆ ಹೋಗುವಾಗ ಒಂದು ಕಲ್ಪನೆ ಇರುತ್ತೆ. ಎಸ್, ಡೆಫಿನೆಟ್ಲಿ. ಬಿಗ್ ಬಾಸ್ ಹೊರಗಡೆಯಿಂದ ನೋಡ್ಬೇಕಾದ್ರೆ ನನಗೆ ಆ್ಯಕ್ಚುಲಿ ಭಯ ಇತ್ತು, ಸಿಕ್ಕಾಪಟ್ಟೆ ಭಯ ಇತ್ತು. ಆ್ಯಕ್ಚುಲಿ ಬಿಗ್ ಬಾಸ್ ಆಫರ್ ನನಗೆ ಹಿಂದೆ 1-2 ಸಲ ಸಿಕ್ಕಿತ್ತು. ಬಟ್ ಒಂದು ಸಲ ನಾನು ಕಾಲೇಜಲ್ಲಿದ್ದೆ ಆ್ಯಂಡ್ ಇನ್ನೊಂದು ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ಕರೆದಿದ್ರು. ಬಟ್ ಅವಾಗ ನಂದು ಇನ್ನೊಂದೇನೋ ಪ್ರಾಜೆಕ್ಟ್ ಇತ್ತು, ಪ್ಲಸ್ ಭಯ ಇತ್ತು, ಸಿಕ್ಕಾಪಟ್ಟೆ ಭಯ ಇತ್ತು. ಬಟ್ ಈ ಸಲ ಆಗದಾಗ್ಬಿಡ್ಲಿ, ಸ್ವಲ್ಪ ಧೈರ್ಯ ತೊಗೊಂಡು ಹೋಗೇ ಬಿಡೋಣ ಅಂತ ನಾನು ಮುನ್ನುಗ್ದೆ. ಬಟ್ ಏನೂ ನಾನು ಅಂದ್ಕೊಂಡು ಹೋಗಿಲ್ಲ. ಬಿಕಾಸ್ ಏನೇ ನೀವು ಅಂದ್ಕೊಂಡು ಹೋದ್ರು, ಹೋಮ್ವರ್ಕ್ ಮಾಡಿದ್ರು, ಸ್ಟ್ರಾಟಜಿ ಮಾಡಿದ್ರು, ಇಟ್ ಡಸಂಟ್ ವರ್ಕ್. ನೀವು ಎಷ್ಟೇ ಸೀಸನ್ಸ್ ನೋಡ್ಕೊಂಡಿರಿ, ಕರೆಕ್ಟಾಗಿ ಒಂದೊಂದು ದಿನನೂ ಮಿಸ್ ಮಾಡದೆ ನೋಡ್ಕೊಂಡಿರಿ, ಈ ಸೀಸನ್ ಬೇರೆ ಥರನೇ ಇತ್ತು. ಯಾಕೆಂದರೆ ಕಂಟೆಸ್ಟೆಂಟ್ಸ್ ಬೇರೆ ಥರ ಇರ್ತಾರೆ. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಸ್, ಟು ಬಿ ಆನೆಸ್ಟ್, ನಾನು ಅದನ್ನೇ ಹೇಳಿ ತುಂಬ ಭಯ ಇದೆ. ಇಷ್ಟು ಕಾಲ ನಾನು ಅಲ್ಲಿದ್ದು ಬಂದಿರೋದು ಹೆಮ್ಮೆ. ಐ ಆಮ್ ಹ್ಯಾಪಿ. ಸೊ ನೀವೇ ಹೇಳ್ದಂಗೆ ಎಲ್ಲ ಕಂಟೆಸ್ಟೆಂಟ್ಸ್ಗಳದ್ದು ಅವ್ರದ್ದೇ ಆದಂಥ ಒಂದಷ್ಟು ಸ್ಟ್ರೆಂತ್ ಇದೆ, ಒಂದಷ್ಟು ವೀಕ್ನೆಸ್ ಕೂಡ ಇದೆ. ಬಟ್ ಸ್ಟಿಲ್ ಅವರೆಲ್ಲರ ಮಧ್ಯದಲ್ಲೂ ಕೂಡ ನಿಮ್ದೊಂದು ಲಾಂಗ್ ಜರ್ನಿ ಮಾಡಿದೆ. ತುಂಬ ಹಾರ್ಡೆಸ್ಟ್ ಪಾಯಿಂಟ್ ಯಾವುದೋ ಒಂದು ಸಿಚುವೇಶನ್ ಅಂದಾಗ ನಿಮಗೆ ಯಾವುದು? ಫಸ್ಟ್ ಟೈಮ್ ಬಾಟಮ್ 2ಗೆ ಬಂದಾಗ, ಅಲ್ಲಿವರೆಗೂ ನಾನು ಸೇವ್ ಆಗ್ತಾ ಬರ್ತಾ ಇರ್ತೀನಿ. ನಾಮಿನೇಟ್ ಆಗೋದೊಂದು ಒಂದು ಪ್ರಕ್ರಿಯೆ, ಅದು ಆಗಲೇಬೇಕು, ಹಲ್ವಾರು ಜನ ನಾಮಿನೇಟ್ ಆಗ್ತಾರೆ. ಬಟ್ ಫಸ್ಟ್ ಟೈಮ್ ನಾನು ಅವತ್ತು ಬಾಟಮ್ 2ಅಲ್ಲಿ ಕೂತಿರ್ತೀನಿ. ಸೊ ಯಾರು ಮನೆಗೆ ಹೋಗ್ತಾರೋ ಇಲ್ವೋ ಗೊತ್ತಿರಲ್ಲ. ಶಿಶಿರ್ ನನ್ನ ಪಕ್ಕ ಕೂತಿರ್ತಾರೆ ಆ್ಯಂಡ್ ಬಾಟಮ್ 2ಅಲ್ಲಿ ನಾನು ಶಿಶಿರ್ ಇರ್ತೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಶೋಭಾ ಶೆಟ್ಟಿ ಅವರು ಸ್ವಯಂ ನಿರ್ಧಾರ ತಗೊಂಡು ಅವರು ಆಚೆ ನಡೀತೀನಿ ಅಂತ ಹೇಳಿದರು. ಸೊ ಅದು ನಿಜವಾಗ್ಲೂ ಕಷ್ಟ ಆಯಿತು ನನಗೆ. ಬಾಟಮ್ 2ಅಲ್ಲಿ ಇರೋದೇ ಸಿಕ್ಕಾಬಡೆ ಕಷ್ಟ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಬ್ಯಾಡ್ ಫೀಲಿಂಗ್, ವೆರಿ ಬ್ಯಾಡ್ ಫೀಲಿಂಗ್. ಅಲ್ಲಿ ಏನು ನೀವು ಹೇಳೋಕ್ಕೂ ಆಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಎಲ್ಲ ಒಳಗಿಟ್ಕೊಂಡು ನೀವು ಸಫರ್ ಆಗ್ತಾ ಇರ್ತೀರ ನೋಡಿ. ಇಟ್ಸ್ ಅ ವೆರಿ ಬ್ಯಾಡ್ ಫೀಲಿಂಗ್. ಓಕೆ. ಸೊ ನಿಮಗೆ ಬಿಗ್ ಬಾಸ್ ಜರ್ನಿ ಮಾಡುವಾಗ ಅಲ್ಲಿ ನೋಡುವಾಗ ಒಂದಷ್ಟು ಗುಂಪುಗಾರಿಕೆ ಪ್ರತಿ ಸೀಸನ್ನಲ್ಲೂ ಕೂಡ ಇರುತ್ತೆ ಬಿಗ್ ಬಾಸ್ ಮನೆಯೊಳಗಡೆ. ಹೊರಗಡೆ ನೋಡೋದು ಹಂಗೆ ಕಾಣಿಸುತ್ತಾ, ಒಳಗಡೆ ಇರೋರಿಗೆ ಹಂಗಿರುತ್ತಾ ಗೊತ್ತಿಲ್ಲ. ಬಟ್ ಹೊರಗಡೆ ನೋಡುವಾಗ ಎಸ್ ಇವರು ಅಂತ. ಈ ಗುಂಪುಗಾರಿಕೆ ಬಗ್ಗೆ ಏನು ಹೇಳ್ತೀರಿ ನೀವು? ತುಂಬ ಇಂಡಿಪೆಂಡೆಂಟಾಗಿ ಆಡಿದ್ರಿ. ನಾನು ನೋಡಿರೋ ಹಾಗೆ ಒಂದಷ್ಟು ಎಪಿಸೋಡ್ಗಳನ್ನ ಅಷ್ಟು ನೋಡೋಕ್ಕಾಗದೇ ಇರಬಹುದು. ನೋಡುವಾಗ ಕೆಲವ್ರ ಜೊತೆ ನೀವು ಕ್ಲೋಸ್ ಆಗಿದ್ರು ಕೂಡ ನಿಮ್ಮ ಗೇಮ್ ತುಂಬ ಇಂಡಿಪೆಂಡೆಂಟ್ ಆಗಿತ್ತು. ಸೊ ಇಂಡಿಪೆಂಡೆಂಟ್ ಆಗಿ ಏನು ಹೇಳ್ತೀರಿ ಈ ಗ್ರೂಪಿಸಮ್? ಎಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇಂಡಿಪೆಂಡೆಂಟಾಗಿ ಆಡಿದೆ ಅಂತ ಹೇಳಿದ್ದಕ್ಕೆ. ಯಾಕೆಂದರೆ ಅದು ನನ್ನ ಮೇನ್ ಬಿಲೀವ್ ಮಾಡೋದು ಗ್ರೂಪಿಸಮ್
ಅಲ್ಲಿ ನಾವು ಆಡಬಾರ್ದು. ಅಟ್ಲೀಸ್ಟ್ ನಾನಂತೂ ಬಿಲೀವ್ ಮಾಡ್ತೀನಿ ಅದನ್ನು. ಗ್ರೂಪ್ ಕಟ್ಕೊಂಡು ಆಡೋಕ್ಕಲ್ಲ ನಾವು ಬಿಗ್ ಬಾಸಿಗೆ ಹೋಗೋದು. ಆ್ಯಂಡ್ ಕೆಲವೊಂದಷ್ಟು ಜನ ಗ್ರೂಪಿಸಮ್ ಮಾಡ್ತಾಯಿದ್ರು ಇನಿಷಿಯಲ್. ಆ್ಯಕ್ಚುಲಿ ನಾನು ಎಪಿಸೋಡ್ಸ್ ನೋಡಿರಲಿಲ್ಲ. ನೆನ್ನೆ ರಾತ್ರಿ ಕೂತ್ಕೊಂಡು ಫಸ್ಟ್ ಫ್ಯೂ ಎಪಿಸೋಡ್ಸ್ನ ನೋಡಿದೆ. ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು ಗ್ರೂಪಿಸಮ್ ಮಾಡಿರೋದಾಗಿರ್ಬೋದು, ಕೆಲವೊಬ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡಿರೋದಾಗಿರ್ಬೋದು. ಅದ್ರಲ್ಲಿ ನಾನು ಒಂದು ಟಾರ್ಗೆಟ್ ಆಗಿದ್ದೆ. ನಾನು ನೋಡಿದೆ, ನೆನ್ನೆ ಎಪಿಸೋಡ್ಸಲ್ಲಿ ನೋಡಿದೆ. ಸೊ ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರೂಪಿಸಮ್ ಮಾಡಿದ್ರೆ ಅವ್ರವ್ರೇ ಕಳೆದೋಗ್ತಾ ಇದ್ದಾರೆ ಬಿಟ್ರೆ, ನಾನು ಟಾರ್ಗೆಟ್ ಆಗ್ತಾ ಇದ್ದೀನಿ ಓಕೆ, ಬಟ್ ನಾನೇ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಐ ಡೋಂಟ್ ಬಿಲೀವ್ ಗ್ರೂಪಿಸಮಲ್ಲಿ. ಅದು ನಿಮ್ಮ ವೀಕ್ನೆಸ್ ಆಗಿಬಿಡುತ್ತೆ. ಗ್ರೂಪ್ ಏನಕ್ಕೆ ಕಟ್ಕೊಳ್ತೀರಾ? ನೀವು ವೀಕ್ ಇದ್ರೆ ಗ್ರೂಪ್ ಕಟ್ಕೊಳ್ತೀರಾ, ಇಂಡಿವಿಜುವಲ್ ಆಗಿ ಆಡಿದ್ರೆ ನಿಮ್ಮ ಸ್ಟ್ರೆಂತ್, ನೀವು ಸ್ಟ್ರಾಂಗ್ ಆಗಿ ನಿಲ್ತೀರಾ ಅಂತ ನಾನು ಬಿಲೀವ್ ಮಾಡ್ತೀನಿ. ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು, ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ.